ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಿ? ಬಹುಶಃ ಆರಾಮಾಗಿದ್ದೀರಿ ಅಂತ ಅನಿಸುತ್ತೆ. ಈಗ ಏನೇನು ಆನ್ಲೈನ್ ಕ್ಲಾಸಲ್ಲಿ ಯಾವುದೇ ಸಬ್ಜೆಕ್ಟ್ ಇರ್ಬೋದು ಅವನ್ನೆಲ್ಲವನ್ನು ನೋಟ್ಸಿಗೆ ಮಾಡ್ಕೊಳ್ಳಿ. ಇದನ್ನು ಪದೇ ಪದೇ ಹೇಳ್ತಾ ಇದ್ದೀನಿ. ಇದು ಈಗಲಿಂದನೇ ಓದೋದಕ್ಕೆ ನೀವು ಸ್ಟಾರ್ಟ್ ಮಾಡಿ. ಏನಕ್ಕೆ ಅಂತ ಅಂದರೆ ಮತ್ತೆ ಫಿಸಿಕಲ್ ಕ್ಲಾಸ್ಗಳಲ್ಲಿ ಇವೆಲ್ಲವೂ ಮಾಡೋದು ಕಡಿಮೆ. ಈಗ ಆಗಿರ್ತಕ್ಕಂಥ ಸಿಲೆಬಸ್ ಮೋಸ್ಟ್ ಆಫ್ ಇರೋದ್ರಿಂದ ನೀವು ಆಗಾಗ್ಗೆ ಅವನ್ನೆಲ್ಲವನ್ನು ಒಂದು ಸೈಡ್ಗೆ ಸ್ಟೋರ್ ಮಾಡ್ಕೊಂಡು ಅಥವಾ ನೋಟ್ಸ್ಗಳನ್ನೆಲ್ಲವನ್ನು ಬರ್ಕೊಂಡು ಇಟ್ಕೊಂಡ್ರೆ ಭಾಳ ಈಸಿ ಆಗುತ್ತೆ. ಸೊ ಈ ಇನ್ ಕನ್ಸರ್ನಿಂಗ್ ಟು ದ ಗ್ರಾಮರ್, ಸೊ ವಿ ವರ್ ಲುಕಿಂಗ್ ಅಟ್ ವಾಟ್ ಮಾಡಲ್ಸ್, WH ಟೈಪ್ಸ್ ಆಫ್ ಸೆಂಟೆನ್ಸಸ್, ಪ್ಯಾಸೇಜಸ್, ಇವೆಲ್ಲವೂ ನೋಡ್ಕೊಂತ ಬಂದ್ವಿ. ಸೊ ನಿಮಗೆ ಈ ಸೆಮಿಸ್ಟ್ರಿಗೆ, ಫಾರ್ ದ ಸೆಕೆಂಡ್ ಸೆಮಿಸ್ಟರ್, ಯು ವಿಲ್ ಹ್ಯಾವ್ 2 ಟೈಪ್ಸ್ ಆಫ್ ಇಂಟರಾಗೇಟಿವ್ಸ್ ಅಂತಂದು ಹೇಳಿದ್ದೆ. ಒಂದು ಕ್ವಶನ್ ಟ್ಯಾಗ್, another one is WH type. So already I have explained about question tags in detail. So how to make the question tags, the formula ಏನು ಅದೆಲ್ಲದು I have already given. I hope you understood very well. Moreover, I had given even some examples to do. ನೀವು ಮಾಡಿರ್ತೀರಂತ ನಾನು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಈಗ ಟೀಚ್ಮೆಂಟ್ ಅಂತಂದು ಏನು ಮಾಡಿದ್ದೀನೋ ಅದರಲ್ಲಿ ಕೇಳ್ತೀನಿ, ಅದರಲ್ಲಿ ನೀವು ಹಾಕಬೇಕು. ಯಾರ್ಯಾರನ್ನ ಕೇಳ್ತೀನಿ ರ್ಯಾಂಡಮಾಗಿ ಕೇಳ್ತೀನಿ, ಅವ್ರು ಹಾಕಬೇಕು, ನೀವು ನೋಟ್ಸ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಸೊ ದೆರ್ ಆರ್ 3 ಟೈಪ್ಸ್ ಆಫ್ ಇಂಟರಾಗೇಟಿವ್ಸ್. ಒನ್ ಈಸ್ ಎಸ್ ನೋ ಟೈಪ್, another one is question tag, third one is WH type. So in this WH type, already ಎಸ್ ನೋ ಟೈಪು ಫಸ್ಟ್ ಸೆಮಿಸ್ಟ್ರಿಗಿತ್ತು, ಕ್ವಶನ್ ಟ್ಯಾಗ್ ಆಲ್ರೆಡಿ ಮಾಡಿದ್ದೀನಿ. ಈಗ ಥರ್ಡ್ ಒನ್ ಈಸ್ ದಟ್ ಈಸ್ WH ಟೈಪ್. ಸೊ ಈ WH ಟೈಪ್ ಮಾಡಬೇಕು, WH ಟೈಪ್ ಆಫ್ ಸೆಂಟೆನ್ಸನ್ನು ನೀವು ಕನ್ವರ್ಟ್ ಮಾಡಬೇಕು ಅಂತ ಅಂದರೆ ನಾನು ಇಲ್ಲಿ ಕೆಲವು ಸ್ಟೆಪ್ಸ್ ಹೇಳಿದ್ದೀನಿ. ಈ ಸ್ಟೆಪ್ಸನ್ನು ಅಥವಾ ಪಾಯಿಂಟ್ಸನ್ನು ನೀವು ಕ್ಲೀನಾಗಿ ನೆನಪಿಟ್ಕೊಂಡಿದ್ದೆ ಆದರೆ ಅದರ ಫಾಲೋ ಮಾಡಿದ್ದೇ ಆಗಿದರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ವೆರಿ ಈಸಿಯರ್ ಟು ಡೂ WH ಟೈಪ್ ಆಫ್ ಸೆಂಟೆನ್ಸಸ್. ನಿಮಗೆ ಎಸ್ ನೋ ಟೈಪ್ ಆಫ್ ಸೆಂಟೆನ್ಸಸ್ ಹೇಳಿದ್ದೆ. ಆ ಎಸ್ ನೋ ಟೈಪ್ ಆಫ್ ಸೆಂಟೆನ್ಸ್ಗೆ ಏನು ಫಾರ್ಮುಲಾ ಹೇಳಿದ್ದೆ? ಆಕ್ಸಿಲರಿ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ವರ್ಬ್, ರಿಮೈನಿಂಗ್ ಎಲಿಮೆಂಟ್ಸ್ ಆಫ್ ದ ಸೆಂಟೆನ್ಸ್, ಲಾಸ್ಟಿಗೆ ಅಟ್ ದ ಎಂಡ್ ಕ್ವೆಶನ್ ಮಾರ್ಕ್ ಅಂತಂದು ಹೇಳಿದ್ದೆ. ಅದಕ್ಕೆ WH ವರ್ಡ್ ಫಸ್ಟಿಗೆ ಸೇರಿಸ್ತಕ್ಕಂಥದ್ದೇ WH ಟೈಪ್ ಆಫ್ ಸೆಂಟೆನ್ಸ್. ಸೊ ದ ಫಾರ್ಮುಲಾ ಫಾರ್ WH ಟೈಪ್ ಆಫ್ ಸೆಂಟೆನ್ಸ್ ಇಸ್ ವಾಟ್? WH ವರ್ಡ್. ನೋಡಿ ಇಲ್ಲಿ ನಾನು ಸೇರಿಸಿದ್ದೀನಿ. WH ವರ್ಡ್ ಫಸ್ಟ್ ಬರಿಬೇಕು ನೀವು ಯಾವುದೇ ಒಂದು WH ಟೈಪ್ ಆಫ್ ಸೆಂಟೆನ್ಸ್ ಮಾಡಬೇಕಾದ್ರೂ. ದೆನ್ ಆಕ್ಸಿಲರಿ ಮೀನ್ಸ್ ಆ್ಯನ್ ಆಕ್ಸಿಲರಿ ಮೀನ್ಸ್ ಹೆಲ್ಪಿಂಗ್ ವರ್ಬ್. ಹೆಲ್ಪಿಂಗ್ ವರ್ಬ್ಸ್ ಯಾವ್ಯಾವ ಅಂತಕ್ಕಂಥದ್ದು ಹೇಳಿದ್ದೀನಿ. ಆ್ಯಮ್, ಈಸು, ಆರು, ವಾಸು, ಹ್ಯಾವು, ಡೂ ಫಾರ್ಮ್ಸು ಮತ್ತು ಮಾಡಲ್ ಆಕ್ಸಿಲರೀಸ್ ಅವು ಯಾವಾದರೂ ಇರ್ತಾವೆ ಅದನ್ನು ಹಾಕಬೇಕು. ಫಸ್ಟ್ WH ವರ್ಡು, ನೆಕ್ಸ್ಟ್ ಆಕ್ಸಿಲರಿ, ಅದಾದಮೇಲೆ ಸಬ್ಜೆಕ್ಟ್ ಹಾಕಬೇಕು. ಅಲ್ಲಿರ್ತಕ್ಕಂಥ ಸಬ್ಜೆಕ್ಟ್ ಸೆಂಟೆನ್ಸ್ನಲ್ಲಿ ಏನಿರ್ತದೆ. ಸೊ ಅದಾದಮೇಲೆ ವರ್ಬ್ ಇದ್ದರೆ ವರ್ಬ್. ಸೊ ಅದಕ್ಕೆ ಬ್ರಾಕೆಟ್ನಲ್ಲಿ ಹಾಕಿದ್ದೀನಿ. ಇಲ್ಲಿ ಡ್ಯಾಶ್ ಕೊಡ್ತೀನಿ, ಟಿಮ್. ಈ ಡ್ಯಾಶ್ ಏನಪ್ಪ ಅಥವಾ ಚುಕ್ಕಿ ಹಾಕಿಟ್ಟಿದ್ದೀನಿ ಅಂತ ಅಂದರೆ ಆ ಸೆಂಟೆನ್ಸ್ನಲ್ಲಿರ್ತಕ್ಕಂಥ ಇನ್ನು ಉಳಿದಿರ್ತಕ್ಕಂಥ ಎಲ್ಲೋ ವರ್ಡ್ಸನ್ನು ಬರೀಬೇಕು, ಲಾಸ್ಟ್ ಕ್ವಶನ್ ಮಾರ್ಕ್ ಹಾಕಬೇಕು. ಸೊ ವಾಟ್ ಈಸ್ ದ ಫಾರ್ಮುಲಾ ಫಾರ್ WH ಟೈಪ್ ಆಫ್ ಸೆಂಟೆನ್ಸ್? WH ವರ್ಡ್, ಆಕ್ಸಿಲರಿ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ವರ್ಬ್, remaining elements of the sentence, then question mark. So for your convenient, so I have made some points or steps to do any type of WH type of sentence. ಯಾವುದೇ ಆಗಲಿ ಈ ಫಾರ್ಮುಲಾ ಕ್ಲೀನಾಗಿ ಈ ಸ್ಟೆಪ್ಸನ್ನು ಕ್ಲೀನಾಗಿ ನೆನಪಿಟ್ಕೊಂಡು ಈ ಫಾರ್ಮುಲಾ ಪ್ರಕಾರ ಹೋಗಿಬಿಟ್ರೆ ಯಾವುದೇ ಕಾರಣಕ್ಕೂ ಮಿಸ್ಟೇಕ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಫಸ್ಟ್ ಏನು ಮಾಡಬೇಕು, ನಿಮಗೊಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ. ಆ ಸೆಂಟೆನ್ಸ್ನಲ್ಲಿ ಕೆಲವು ವರ್ಡ್ಸನ್ನು ಅಥವಾ ಒಂದು ವರ್ಡನ್ನು ಅಂಡರ್ಲೈನ್ ಮಾಡಿರ್ತಾರೆ ಅಥವಾ ಬೋಲ್ಡ್ ಮಾಡಿರ್ತಾರೆ ಅಥವಾ ಇಟಾಲಿಸೈಸ್ಡ್ ಇರುತ್ತೆ. ಸೊ ಯು ಹ್ಯಾವ್ ಟು ಫೈಂಡ್ ಔಟ್ ದ ಅಂಡರ್ಲೈನ್ಡ್ ಆರ್ ಬೋಲ್ಡ್ ಆರ್ ಇಟಾಲಿಸೈಡ್ ವರ್ಡ್ ಆರ್ ವರ್ಡ್ಸ್. ಆ ಸೆಂಟೆನ್ಸ್ನಲ್ಲಿ ಯಾವ ವರ್ಡ್ಗಳು ಅಥವಾ ವರ್ಡ್ ಅಂಡರ್ಲೈನ್ ಆಗಿದೆ ಅಥವಾ ಬೋಲ್ಡ್ ಆಗಿದೆ ಅಂತ ಯಾವುದಾದ್ರೂ ಒಂದಿರುತ್ತೆ, ಅದನ್ನು ಫೈಂಡ್ ಔಟ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ WH ವರ್ಡೇ ನೀವು ಹಾಕಬೇಕಾಗತ್ತೆ. ಓಕೆ, ದೆನ್ ಅದ್ರ ಕೆಳಗಡೆ ನಿಮಗೆ ಪ್ರಾಕ್ಟೀಸ್ ಆಗೋ ತನಕ ಯು ಟೇಕ್ ಡೌನ್ ದ ಫಾರ್ಮುಲಾ.
ಸೊ ಯು ರೈಟ್ ದ ಫಾರ್ಮುಲಾ. ಯಾಕೆಂದರೆ ಆ ಫಾರ್ಮುಲಾ ಪ್ರಕಾರ ಹೋದರೆ ನೀವು ಈಸಿಯಾಗಿ ಬರೆಯೋಕ್ಕಾಗುತ್ತೆ. ನೆನ್ಪಿಟ್ಕೊಳ್ಳೋದಕ್ಕಿಂತ ಬೇಕಾದ್ರೆ ಬರ್ಕೊಂಡು ಬಿಡ್ಬೇಕು. ಆನ್ಸರಲ್ಲೂ ಎಕ್ಸಾಮಿನೇಷನಲ್ಲೂ ಬರಿಬೋದು. ನೆಕ್ಸ್ಟ್ ಆವಾಗ ಏನು ಮಾಡಬೇಕು, ಆ ಫಾರ್ಮುಲಾ ಪ್ರಕಾರನೇ ನೀವು ಇದನ್ನು ಫ್ರೇಮ್ ಕ್ವಶನ್ ಅಥವಾ WH ಟೈಪ್ ಆಫ್ ಸೆಂಟೆನ್ಸ್ ಮಾಡಬೇಕು. ನೆಕ್ಸ್ಟ್ ಯೂಸ್ ಪ್ರಾಪರ್ WH ವರ್ಡ್. ಐ ಮೀನ್ ಅಪ್ರೋಪ್ರಿಯೇಟ್ ಟು ದ ಅಂಡರ್ಲೈನ್ಡ್ ಆರ್ ಇಟಾಲಿಸೈಡ್ ಆರ್ ಬೋಲ್ಡ್ ವರ್ಡ್ಸ್. ಯಾವ ಅಂಡರ್ಲೈನ್ ಆಗಿರುತ್ತೋ ಅದಕ್ಕೆ ಅಪ್ರೋಪ್ರಿಯೇಟ್ ಮೀನ್ಸ್ ಶೂಟಬಲ್. ಹೂನ್, ವೆನ್, ವೇರ್ ಅಂತಕ್ಕಂಥದ್ದು. ಅದಕ್ಕೆ ನಾನು ಇಲ್ಲೊಂದು ಲೀಸ್ಟು ಕೊಟ್ಟಿದ್ದೀನಿ ಯಾವ್ಯಾವ ಅಂತಕ್ಕಂಥದ್ದು. ಇಲ್ಲಿದೆ ನೋಡಿ ಯಾವ್ಯಾವ ಅಂತಕ್ಕಂಥದ್ದು, ಯಾವುದನ್ನು ಯಾವುದಕ್ಕೆ ಯೂಸ್ ಮಾಡಬೇಕು, ಹೌ ಯಾವುದಕ್ಕೆ, ವಿಚ್ ಯಾವುದಕ್ಕೆ, ವೈ ಯಾವುದಕ್ಕೆ ಅಂತಕ್ಕಂಥದ್ದನ್ನು ನಾನು ಮುಂದೆ ಲೀಸ್ಟ್ ಕೊಟ್ಟಿದ್ದೀನಿ. ಅದನ್ನು ನೀವು ಬರ್ಕೊಂಡಿದ್ದೀರಿ ಅಂದ್ಕೊಂಡಿದ್ದೀನಿ. ಬರ್ಕೊಳ್ಳೋದ್ರು ಈಗಾದರೂ ಬರ್ಕೊಳ್ಳಿ. ಸೊ ಪ್ರಾಪರಾಗಿ ಅದು WH ವರ್ಡ್ ಯೂಸ್ ಮಾಡಬೇಕು. ದೆನ್ ಟೇಕ್ ಆಕ್ಸಿಲರಿ. ಅದಾದಮೇಲೆ ಏನು ಬರ್ಕೋಬೇಕು, ಆಕ್ಸಿಲರಿ ಬರ್ಕೋಬೇಕು. ಆಕ್ಸಿಲರೀಸ್ ಬಿ ಫಾರ್ಮ್ಸ್, ಡೂ ಫಾರ್ಮ್ಸ್, ಯಾವ ಫಾರ್ಮ್ಸ್ ಆ್ಯಂಡ್ ಮಾಡಲ್ ಆಕ್ಸಿಲರೀಸ್ ಯಾವಾದರೂ ಇರಲಿ. ಒಂದಕ್ಕಿಂತ ಹೆಚ್ಚಿಗೆ ಇತ್ತು ಅಂತಂದರೆ ನೆಕ್ಸ್ಟ್ ಅದು ಮೇನ್ ವರ್ಬ್ ಆಗಿರುತ್ತೆ. ಆ ಕಾರಣಕ್ಕೋಸ್ಕರ ಫಸ್ಟ್ ಆಕ್ಸಿಲರಿನ ತಗೊಳ್ಳಿ. ಫಸ್ಟ್ ಆಕ್ಸಿಲರಿ ಐ ಹ್ಯಾವ್ ಹ್ಯಾಡ್ ಅಂತಂದಿತ್ತು ಅಂದರೆ ಹ್ಯಾವ್ ಫಸ್ಟ್ ತಗೋಬೇಕು, ಅದೇ ಆಕ್ಸಿಲರಿ. ಅಕಸ್ಮಾತ್ ಇಫ್ ದೆರ್ ಇಸ್ ನೋ ಆಕ್ಸಿಲರಿ ಇನ್ ದ ಗಿವನ್ ಸೆಂಟೆನ್ಸ್ ಟೇಕ್ ಎ ಪ್ರಾಪರ್ ಡೂ ಫಾರ್ಮ್. ಈಗ ಇದು ಇರಲ್ಲಪ್ಪ. ಫಾರ್ ಎಕ್ಸಾಂಪಲ್ ನೀವು ಈಗ ನೋಡಿ, ನಾನು ಮೇಲೆದೊಂದು ಹೇಳೋದು ಮರ್ತೆ. ಟೇಕ್ ಆಕ್ಸಿಲರಿ. ಆಕ್ಸಿಲರಿ ಹೇಗೆ ತಗೊಳ್ಳೋದು ಅಂತಂದು ಹೇಳಿದೆ, ಹೆಲ್ಪಿಂಗ್ ವರ್ಬ್. ಅದಕ್ಕೆ ಎಕ್ಸಾಂಪಲ್ಸ್ ಮುಂದೆ ಹೇಳಿದೆ ನೋಡಿ. ಸೆಂಟೆನ್ಸು 3, 4, 5 ಅಂದರೆ ಇಲ್ಲಿ ಇದರಲ್ಲಿ 3ನೇದು, 4ನೇದು, 5ನೇದು ತಗೊಂಡ್ರೆ ಗೊತ್ತಾಗುತ್ತೆ ನೋಡಿ. ಶಿ ಈಸ್ ಲಿವಿಂಗ್ ಇನ್ ದಾವಣಗೆರೆ ಅಂತಂದಿದೆ. ಸೊ ಇದರಲ್ಲಿ ಆಕ್ಸಿಲರಿ ಯಾವುದು, ಈಸ್. ಸೊ WH ವರ್ಡ್ ವೇರ್ ಆದಮೇಲೆ ಈಸ್ ತೊಗೊಂಡಿದ್ದೀನಿ. ಸೊ ಇನ್ ದ ಸೇಮ್ ವೇ ಇನ್ ದ ನೆಕ್ಸ್ಟ್ ಸೆಂಟೆನ್ಸ್ ಇಂಡಿಯನ್ಸ್ ಹ್ಯಾವ್ ಗಾಟ್ ಫ್ರೀಡಮ್. ಸೊ ಇಲ್ಲಿ ಆಕ್ಸಿಲರೀಸ್ ಹ್ಯಾವ್. ಸೊ ಆದ್ದರಿಂದ WH ವರ್ಡು ಆಮೇಲೆ ಹ್ಯಾವ್. ಈ ರೀತಿ ಎಕ್ಸಾಂಪಲ್ಸನ್ನು ಸಹ ನೀವು ತಗೊಂಡು ನೋಡ್ಕೋಬೋದು, ರೆಫರ್ ಮಾಡ್ಬೋದು ಅಂತಂದು ಹೇಳಿದ್ದೀನಿ. ಸೊ ಇಫ್ ದೆರ್ ಈಸ್ ನೋ ಆಕ್ಸಿಲರಿ ಇನ್ ದ ಗಿವನ್ ಸೆಂಟೆನ್ಸ್, ಆಕ್ಸಿಲರಿ ಇಲ್ಲಪ್ಪ, ಆವಾಗ ನೀವು ಮೊದಲು ತಗೊಳ್ತಿದ್ದೀರಲ್ಲ ಕ್ವಶನ್ ಟ್ಯಾಗಿಗಾಗಲಿ ಅಥವಾ ಎಸ್ ನೋ ಟೈಪ್ ಸೆಂಟೆನ್ಸ್ ಮಾಡಬೇಕಾದ್ರೆ ಡೂ ಫಾರ್ಮ್ ತಗೋಬೇಕು. ವೆನ್ ದೆರ್ ಈಸ್ ನೋ ಆಕ್ಸಿಲರಿ ಇನ್ ದ ಗಿವನ್ ಸೆಂಟೆನ್ಸ್ ಟೇಕ್ ಡೂ ಫಾರ್ಮ್. ಇಫ್ ದ ವರ್ಬ್ ಈಸ್ ಇನ್ ದ ಸೆಂಟೆನ್ಸ್ ಪ್ರೆಸೆಂಟ್ you take do. If the verb is past tense, take did. If the verb is in that means if it ends with yes, talks, likes, ಈ ರೀತಿ ಏನಾದರೂ ಇತ್ತು ಅಂತ ಅಂದರೆ ಆವಾಗ ಡಸ್ ತಗೋಬೇಕು. ಅದಕ್ಕೆ ಎಕ್ಸಾಂಪಲ್ಸ್ ನಾನು 2nd, 6th, 7th, 8th ಸೆಂಟೆನ್ಸ್ಗಳಲ್ಲಿ ಎಕ್ಸಾಂಪಲ್ಗಳಲ್ಲಿ ನಾನು ಅದನ್ನು ಮಾಡಿದ್ದೀನಿ ನೋಡಿ. ಇಲ್ಲಿ ನೋಡಿ, ಸೆಕೆಂಡ್ರಲ್ಲಿ ರಾಮ ಕಿಲ್ಡ್ ರಾವಣ ಅಂತಂದಿದೆ. ಸೊ ಇಲ್ಲಿ ಆಕ್ಸಿಲರಿ ಇಲ್ಲ, ಆದ್ದರಿಂದ ಇಲ್ಲಿ ಕಿಲ್ಡ್ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸ್ ಇರೋದ್ರಿಂದ ಐ ಹ್ಯಾವ್ ಟೇಕನ್ ಡಿಡ್. ಸಿ ಹೂಮ್ ಡಿಡ್ ರಾಮ ಕಿಲ್. ಸೊ ನೋಡಿ, ಡಿಡ್ ಅಂತಕ್ಕಂಥದ್ದು ತಗೊಂಡಿದ್ದೀನಿ. ಹಾಗೆ ನೀವು ಇನ್ನು ಈ ಕಡೆ ಬಂದೂ ಸಹ ಅದೇ ರೀತಿಯಲ್ಲಿ ನೋಡಿ, ಟೀಚರ್ ಆಸ್ಕ್ ದ ಕ್ಲೆವರ್ ಬಾಯ್ ಟು ಆನ್ಸರ್. ನೋಡಿ ಇಲ್ಲಿ ವಿಚ್ ಬಾಯ್ ಡಸ್ ಅಂತ ತಗೊಂಡಿದ್ದೀನಿ ನೋಡಿ. ಆ ರೀತಿ ಇಫ್ ದೇರ್ ಈಸ್ ನೋ ಆಕ್ಸಿಲರಿ ಇನ್ ದ ಗಿವನ್ ಸೆಂಟೆನ್ಸ್ ಟೇಕ್ ಡೂ ಫಾರ್ಮ್ಸ್, ಡೂ, ಡಸ್, ಡಿಡ್, ವಿಚ್ ಈಸ್ ಶೂಟಬಲ್ ಆರ್ ವಿಚ್ ಈಸ್ ನೆಸಸರಿ ಇದೆ. ನೆಕ್ಸ್ಟ್ ಟೇಕ್ ದ ಸಬ್ಜೆಕ್ಟ್ ಆ್ಯಸ್ ಇಟ್ ಈಸ್. ನೋಡಿ, ಮೊದಲು ನೀವು ಪ್ರೊನೌನ್ ತಗೊಳ್ತಾ ಇದ್ರಿ ಕ್ವಶನ್ ಟ್ಯಾಗಿಗೆ, ಇಲ್ಲಿ ಹಾಗಲ್ಲ. ಅದಾದಮೇಲೆ ಸಬ್ಜೆಕ್ಟನ್ನು ತಗೋಬೇಕು. ಇಲ್ಲಿ ನೋಡಿ, WH ವರ್ಡ್ ಆಯಿತು, ಆಕ್ಸಿಲರಿ ಆಯಿತು, ಸಬ್ಜೆಕ್ಟ್ ಎಲ್ಲಿರ್ತದೆ ಅಂದರೆ ಫಸ್ಟ್ಗೆ ಇರ್ತದೆ. ಆಕ್ಸಿಲರಿ ವರ್ಬು ಅದಕ್ಕಿಂತ ಮುಂಚೆನೇ ಇರ್ತಕ್ಕಂಥದ್ದು ಸಬ್ಜೆಕ್ಟು. ಅದು ಏನಿರುತ್ತದು, ರಾಮ ಇದ್ದರೆ ರಾಮ, ಶ್ಯಾಮ ಇದ್ದರೆ ಶ್ಯಾಮ, ಸಿದ್ಧಿ ಅಂತ ಇದ್ದರೆ ಸಿದ್ಧಿ. ಮತ್ತು ಅದಕ್ಕೆ ಹಿ, ಶಿ, ಇಟ್ ಏನೋ ತೊಗೋಬಾರ್ದು ನೋಡಿ. ಓಕೆ, ಸೊ ಅದನ್ನು ಆ್ಯಸ್ ಇಟ್ ಈಸ್ ಎಷ್ಟಿರುತ್ತೆ ಅದನ್ನು ತೊಗೋಬೇಕು. ಅದಕ್ಕೆ ಹೇಳಿದ್ದೀನಿ ಇಲ್ಲಿ, ಟೇಕ್ ದ ಸಬ್ಜೆಕ್ಟ್ ಆ್ಯಸ್ ಇಟ್ ಈಸ್, ನಾಟ್ ಪ್ರೊನೌನ್ ಆಫ್ ದ ಸಬ್ಜೆಕ್ಟ್. ಇಟ್ ಶುಡ್ ಬಿ ದ ಸೇಮ್ ವಾಟ್ ದ ಇಸ್ ಗಿವನ್ ಇನ್ ದ ಸೆಂಟೆನ್ಸ್. ನೆಕ್ಸ್ಟ್ ಟೇಕ್ ದ ವರ್ಬ್ ಇಫ್ ಯು ಹ್ಯಾಡ್ ಯೂಸ್ ಡೂ. ಟೇಕ್ ದ ವರ್ಬ್. ಈಫ್ ಯಾವ ವರ್ಬ್ ತೊಗೋಬೇಕು, ಡೂ ಫಾರ್ಮ್ ಏನಾದರೂ ಮಾಡಿದರೆ, ಇಫ್ ಯು ಹ್ಯಾಡ್ ಯೂಸ್ ಡೂ ಟೇಕ್ ಪ್ರೆಸೆಂಟ್ ಟೆನ್ಸ್ ಆಫ್ ದ ಗಿವನ್ ವರ್ಬ್. ಈಗ ನಾನು ಹೇಳಿನಲ್ಲ, ಟೇಕ್ ದ ವರ್ಬ್ ಅಂದ್ರೇನು, WH ವರ್ಡ್ ಆಯಿತು, ಆಕ್ಸಿಲರಿ ಆಯಿತು, ಸಬ್ಜೆಕ್ಟ್ ಆಯಿತು, ವರ್ಬ್ ತೊಗೋಬೇಕಲ್ಲ. ವರ್ಬಲ್ಲಿ ಯಾವುದಿರುತ್ತೆ ಅದು. ಅಕಸ್ಮಾತ್ ಏನಾದರೂ ನೀವು ಡೂ ಫಾರ್ಮ್ ಉಪಯೋಗಿಸಿದರೆ, ಇಫ್ ಯು ಹ್ಯಾಡ್ ಯೂಸ್ಡ್ ಡೂ, ದೆನ್ ಯು ಹ್ಯಾವ್ ಟು ಟೇಕ್
ಪ್ರೆಸೆಂಟ್ ಟೆನ್ಸ್ ಓನ್ಲಿ. ಅಲ್ಲಿ ಯಾವುದಾದ್ರೂ ಇದ್ಕೊಳ್ಳಿ, ನೀವು ತೊಗೋಬೇಕಾಗಿರ್ತಕ್ಕಂಥದ್ದು ಯಾವ್ದು ತೊಗೋಬೇಕು, ಪ್ರೆಸೆಂಟ್ ಟೆನ್ಸೇ ತೊಗೋಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ರಾಮ ಕಿಲ್ಲು ರಾವಣ ಅಂತಕ್ಕಂಥದ್ದು ಇದೆ. ಅಲ್ಲಿ ಡಿಡ್ ರಾಮ ಆದಮೇಲೆ ನಾನು ಕಿಲ್ ತಗೊಂಡಿದ್ದೀನಿ, ಕಿಲ್ಡ್ ಅಲ್ಲ. ಇಲ್ಲಿ ಸೆಂಟೆನ್ಸ್ನಲ್ಲಿ ಕಿಲ್ಡ್ ಇದೆ, ಮುಂದೆ ನೀವು ವರ್ಕ್ ತೊಗೊಳ್ಬೇಕಾದ್ರೆ ಪ್ರೆಸೆಂಟ್ ಟೆನ್ಸ್, ಯಾಕೆಂದರೆ ಇಲ್ಲಿ ಡಿಡ್ ಯೂಸ್ ಮಾಡಿದ್ದೀವಿ. ಅದೇ ರೀತಿಯಲ್ಲೇ ಇಲ್ಲಿ ನೋಡಿ, ಇಲ್ಲಿ ಐ ಗಾಟ್ ಅಪ್ ಅಟ್ 5 o'clock 5 PM ಅಂತಂದಿದೆ. ವೆನ್ ಡಿಡ್ ಅಂತ ತಗೊಂಡ್ಮೇಲೆ ಗೆಟ್ ಅಂತ ತೊಗೊಂಡಿದ್ದೀನಿ. ಆ ರೀತಿ ಡೂ ಫಾರ್ಮ್ ಯೂಸ್ ಮಾಡಿದರೆ ನೆಕ್ಸ್ಟ್ ಯಾವಾಗಲೂ ಪ್ರೆಸೆಂಟ್ ಟೆನ್ಸೇ ಬರಬೇಕು. ಅದಿನ್ನು ಕರೆಕ್ಟ್ ದ ಸೆಂಟೆನ್ಸ್ ಅಥವಾ ಮಿಸ್ಟೇಕ್ ಇರ್ತಕ್ಕಂಥ ಒಂದು ಸರಿ ಮಾಡ್ತಕ್ಕಂಥದ್ರಲ್ಲೂ ಸಹ ಕಾಣ್ಬೋದು. ಅದಕ್ಕೆ ಎಕ್ಸಾಂಪಲ್ಸ್ 2, 6, 7, 8 ನೋಡ್ಬೋದು ನೀವು. ನೆಕ್ಸ್ಟ್ ರೈಟ್ ಆಲ್ ರಿಮೈನಿಂಗ್ ವರ್ಡ್ಸ್ ಆಫ್ ದ ಸೆಂಟೆನ್ಸ್. ಆ ಸೆಂಟೆನ್ಸ್ನಲ್ಲಿರ್ತಕ್ಕಂಥ ಎಲ್ಲ ವರ್ಡ್ಸ್ ಬರಬೇಕು. ನೆಕ್ಸ್ಟ್ ಪುಟ್ ಕ್ವಶನ್ ಮಾರ್ಕ್ ಅಟ್ ದ ಎಂಡ್ ಆಫ್ ದ WH ಸೆಂಟೆನ್ಸ್ ಆದಮೇಲೆ ಕ್ವಶನ್ ಮಾರ್ಕ್ ಹಾಕಬೇಕು. ಲಾಸ್ಟ್ ಕ್ವಶನ್ ಮಾರ್ಕ್ ಹಾಕಲೇಬೇಕು. ನೀವು ಕ್ವಶನ್ ಮಾರ್ಕ್ ಹಾಕ್ತಾ ಇದ್ದರೆ ಆ್ಯಕ್ಚುಲಿ ಇಟ್ ಈಸ್ ನಾಟ್ ಸಪೋಸ್ ಟು ಬಿ ಇಂಟ್ರಾಗೇಟಿವ್ ಸೆಂಟೆನ್ಸ್ ಆರ್ WH ಟೈಪ್ ಸೆಂಟೆನ್ಸ್. ಕ್ವಶನ್ ಮಾರ್ಕ್ ನೀವು ಎಲ್ಲ ಬರೆದ್ಬಿಡ್ತೀರಿ, ಖುಷಿಗೆ ಬಿಟ್ಬಿಡ್ತೀರಿ, ಕ್ವಶನ್ ಮಾರ್ಕ್ ಬಿಡೋ ಆಗಿಲ್ಲ. ನೆಕ್ಸ್ಟ್, ಇಫ್ ದ ಅಂಡರ್ಲೈನ್ಡ್ ವರ್ಡ್ಸ್ ಆರ್ ವರ್ಡ್ ಇನ್ ಸಬ್ಜೆಕ್ಟ್ ಪ್ಲೇಸ್, ಡೋಂಟ್ ಫಾಲೋ ದ ಫಾರ್ಮುಲಾ, ಜಸ್ಟ್ ಪುಟ್ WH ವರ್ಡ್ ಆ್ಯಂಡ್ ರೈಟ್ ದ ಸೆಂಟೆನ್ಸ್ ಆ್ಯಸ್ ಇಟ್ ಈಸ್, ಪುಟ್ ದ ಕ್ವಶನ್ ಮಾರ್ಕ್ ಅಟ್ ದ ಎಂಡ್. ಅಕಸ್ಮಾತ್ ಏನಾದರೂ ನೀವು ಮಾಡ್ತಕ್ಕಂಥ ಸೆಂಟೆನ್ಸ್ನಲ್ಲಿ ಅಂಡರ್ಲೈನ್ ವರ್ಡ್ ಏನಾದರೂ ಮೊದಲಿಗೆ ಇದ್ದರೆ, ಬಿಫೋರ್ ದ ವರ್ಬ್, ದಟ್ ಮೀನ್ಸ್ ಇಫ್ ಇಟ್ ಈಸ್ ಇನ್ ದ ಸಬ್ಜೆಕ್ಟ್ ಪ್ಲೇಸ್ನಲ್ಲಿದ್ದರೆ ಯಾವ ಫಾರ್ಮುಲಾನು ಈಗ ನಾನೇನು ಹೇಳಿದ್ದೀನೋ ಆ ಫಾರ್ಮುಲಾ ಫಾಲೋ ಮಾಡಬೇಡಿ. ಜಸ್ಟ್ WH ವರ್ಡ್ ಹಾಕಿ, ಅದು ಡೂ ಫಾರ್ಮ್ ಆಕ್ಸಿಲರಿ ಯಾವ ಥರದ್ದು ನೋಡೋಕೋಗ್ಬಿಟ್ಟು WH ವರ್ಡ್ ಹಾಕಿ ಆ್ಯಸ್ ಇಟ್ ಈಸ್ ಬರೆದ್ಬಿಡ್ರಿ. ಎಕ್ಸಾಂಪಲ್ ನಿಮಗೆ ಫಸ್ಟ್ನಲ್ಲೇ ಇದೆ ನೋಡಿ, ಎಸ್ ಹೂ ರಾಮ ಕಿಲ್ಡ್ ಅಂತಂದಿದೆ. ರಾಮ ಆಕ್ಸಿಲರಿ ಸಬ್ಜೆಕ್ಟ್, ಆದ್ದರಿಂದ WH ವರ್ಡ್ ಹಾಕಿದ್ದೀನಿ, ಹೂ. ನೆಕ್ಸ್ಟ್ ಇಲ್ಲಿ ಡಿಡ್ ತಗೊಂಡಲ್ಲ, ಯಾಕೆ ಅಂದರೆ ಸಬ್ಜೆಕ್ಟ್ನಲ್ಲಿ ಎಲ್ಲೇ ಆಗಲಿ ಡೋಂಟ್ ಟೇಕ್, ಅಕಸ್ಮಾತ್ ಅದು ಅಂಡರ್ಲೈನ್ ಆಗಿದ್ದರೆ ಡೋಂಟ್ ಟೇಕ್ ಆರ್ ಗೋ ಥ್ರೂ ದ ಫಾರ್ಮುಲಾ, ಜಸ್ಟ್ ಪುಟ್ ದ WH ವರ್ಡ್ ಆ್ಯಂಡ್ ರೈಟ್ ಆ್ಯಸ್ ಇಟ್ ಈಸ್. ಟೇಕ್ ಎಂಡ್ ವರ್ಡ್ಸ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ವಿತ್ WH ವರ್ಡ್ ಟು ದ ವರ್ಡ್ಸ್ ಪುಟ್ ಇನ್ ಬಾಕ್ಸಸ್ 6, 7, 10. ಈ ಎಕ್ಸಾಂಪಲ್ ಸ್ವಲ್ಪ ನೀವು ಗಮನಿಸಿದರೆ ಗೊತ್ತಾಗುತ್ತೆ. ಇದೊಂದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ನಿಮಗೆ. ನೋಡಿ, 6 ಹೂಸ್, ವಿಚ್, ನೆಕ್ಸ್ಟ್ ಹೌ ಮೆನಿ, ಹೌ ಮಚ್. ಇದು ನೋಡಿ ಕ್ಲೀನಾಗಿ ಕಾಣುತ್ತಾ ಇಲ್ಲ ನಿಮಗೆ, ಅದು ಹೌ ಮೆನಿ, ನೆಕ್ಸ್ಟ್ ಕೆಳಗಿನದು ಹೌ ಮಚ್. ಇಂಥವು ಇದ್ದಾಗ ನಾನು ಮೊದಲೇ ಹೇಳಿದ ರೀತಿಯಲ್ಲಿ ಆ್ಯಕ್ಚುಲಿ WH ವರ್ಡನ್ನು ನೀವು ಯಾವುದಕ್ಕೆ ತಗೊಳ್ತೀರಿ, ಅಂಡರ್ಲೈನ್ಡ್ ವರ್ಡ್ಗೆ. ಅಕಸ್ಮಾತ್ ಏನಾದರೂ ಅಂಡರ್ಲೈನ್ಡ್ ವರ್ಡ್ಗೆ ನೀವು WH ವರ್ಡ್ ತಗೊಳ್ಳೋದಾದರೆ, ಈ ನಾನು ಏನು ಬಾಕ್ಸ್ ಹಾಕಿದ್ದೀನೋ ಅಂದರೆ ಈ WH ವರ್ಡ್ಗಳು ಯೂಸ್ ಮಾಡಿದರೆ, ಹೂಸ್, ವಿಚ್, ಹೌ ಮೆನಿ, ಹೌ ಮಚ್ ಏನಾದರೂ ಉಪಯೋಗಿಸಿದರೆ ಅದರ ಮುಂದಿನ ವರ್ಡನ್ನು ಸಹ WH ವರ್ಡ್ ಜೊತೆ ತೊಗೋಬೇಕು. WH ವರ್ಡ್ ಅಂತ ಆದ ತಕ್ಷಣ ಫಾರ್ಮುಲಾ ಪ್ರಕಾರ ಏನಾಗ್ತೀರಿ ನೀವು, WH ವರ್ಡ್, ಹೌದಾ, ಏನು WH ವರ್ಡ್ ಹಾಕ್ತೀರಿ, ನೆಕ್ಸ್ಟ್ ಆಕ್ಸಿಲರಿ ಹಾಕ್ತೀರಿ, ಹೌದಾ. WH ವರ್ಡ್ ಆದ ತಕ್ಷಣ ಆಕ್ಸಿಲರಿ ಹಾಕ್ಬಾರ್ದು. ಇಲ್ಲಿ ಇಂಥ ಸೆಂಟೆನ್ಸ್ಗಳಲ್ಲಿ ಏನು ಮಾಡಬೇಕು, ಅಂಡರ್ಲೈನ್ಡ್ ವರ್ಡ್ ಇರುತ್ತಲ್ಲ ಅದರ ಮುಂದಿನ ತೊಗೋಬೇಕು. ಬಾಯ್ ಅಂತಕ್ಕಂಥದ್ದು ಇದೆ, ಅದನ್ನು WH ವರ್ಡ್, ವಿಚ್ ಬಾಯ್, ಆ ರೀತಿಯಾಗಿರ್ತಕ್ಕಂಥದ್ದು. ನೀವು ಏನು WH ವರ್ಡ್ ಇರುತ್ತೋ ಆ್ಯಕ್ಚುಲಿ ಆ WH ವರ್ಡ್ ಜೊತೆ ಅದರ ಮುಂದಿನ ವರ್ಡ್ ತೊಗೋಬೇಕು. ವಿಚ್ ಬಾಯ್ ಅಂತಕ್ಕಂಥದ್ದು ಇದೆ, ಅದನ್ನು ನೀವು ಆ್ಯಸ್ ಇಟ್ ಈಸ್ ತೊಗೋಬೇಕು. ಆ್ಯಸ್ ಇಟ್ ಈಸ್ ಅಂತಂದ್ರೇನು, ಇಲ್ಲಿ ದ ಕ್ಲೆವರ್ ಬಾಯ್ ಅಂತಕ್ಕಂಥದ್ದಕ್ಕೆ ನಾವು WH ವರ್ಡು ವಿಚ್ ತೊಗೊಂಡಿದ್ದೀವಿ. ಆವಾಗ ನೀವೇನು ತೊಗೋಬೇಕು, WH ಅಂಡರ್ಲೈನ್ ವರ್ಡಿನ ಮುಂದಿನ ವರ್ಡನ್ನು ತೊಗೋಬೇಕು. ಓಕೆ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಅದೇ ರೀತಿ ಇನ್ನು ಅಕಸ್ಮಾತ್ ಏನಾದರೂ ಹೌ ಮೆನಿ, ಎಸ್ ಇಲ್ಲಿ ನೋಡಿ, ಮೈ ಟೀಚರ್ ಹ್ಯಾಸ್ 1947 ಬುಕ್ಸ್ ಅಂತಂದಿದೆ. ಇಲ್ಲಿ ನೋಡಿ, ಹೌ ಮೆನಿ ಬುಕ್ಸ್, ಆ್ಯಕ್ಚುಲಿ WH ವರ್ಡ್ ಆದ ತಕ್ಷಣ ಆಕ್ಸಿಲರಿ ಬರೀಬೇಕಲ್ಲ, ನಾನು ಆಕ್ಸಿಲರಿ ತಗೊಂಡಿಲ್ಲ, ಬುಕ್ಸ್ ತೊಗೊಂಡಿದ್ದೀನಿ. ಯಾಕೆ ಅಂದರೆ ಈ WH ವರ್ಡ್ನಲ್ಲಿ ಯಾವ ನಾನು ರೌಂಡ್ ಮಾಡಿದ್ದೀನೋ ಅವನ್ನ. ಓಕೆ. ಸೊ ಲೈಕ್ ದಿಸ್ ಯು ಹ್ಯಾವ್ ಟು ಟೇಕ್ WH ಟೈಪ್ ಸೆಂಟೆನ್ಸ್ ಅಥವಾ ಅಂಡರ್ಲೈನ್ಡ್ ವರ್ಡ್ ಯಾವುದೇ ಕಾರಣಕ್ಕೂ ಬರಬಾರ್ದು. ಆದರೆ ಬಂದರೆ ಅಂತ ಬರಬೇಕು, ವಿಚ್, ಹೂಸ್, ಹೌ ಮೆನಿ, ಹೌ ಮಚ್, ಇವಕ್ಕೆ ಮಾತ್ರ ಬರಬೇಕು ಅದರಲ್ಲಿ ಮುಂದಿನ ವರ್ಡ್ಗಳು. ಯು ಮೇ ಪುಟ್ ಪ್ರಿಪೋಸಿಷನ್ಸ್. ಈಗ ಅಂಡರ್ಲೈನ್ ಆಗಿರ್ತಕ್ಕಂಥ ವರ್ಡ್ಗಳು ಇನ್ನು, ಟು, ಫಾರ್, ಫ್ರಮ್,
ಅವೇ ಇಂಥವೆಲ್ಲವೂ ಪ್ರಿಪೋಷನ್ಸ್ ಅಂತೀವಿ. ಇಂಥವು ಏನಾದರೂ ನಿಮ್ಮ ಕ್ವಶನ್ ಸೆಂಟೆನ್ಸ್ನಲ್ಲಿ ಬಿಗಿನಿಂಗ್ ಇದ್ದರೆ, ಅಂಡರ್ಲೈನಲ್ಲಿ ಬಿಗಿನಿಂಗ್ ಇದ್ದರೆ ನೋಡಿ, ಶಿ ಈಸ್ ಲಿವಿಂಗ್ ಇನ್ ದಾವಣಗೆರೆ ಅಂತಕ್ಕಂಥದ್ದಿದೆ. ಈ ಇನ್ ದಾವಣಗೆರೆ ಅಂತಕ್ಕಂಥದ್ದು ಇನ್ನಿದೆಯಲ್ಲ, ಅದನ್ನು ಈ ಕ್ವಶನ್ ಸೆಂಟೆನ್ಸ್ನ ಕ್ವಶನ್ ಮಾರ್ಕ್ ಆಗೋದಕ್ಕಿಂತ ಮುಂಚೆ ಲಾಸ್ಟ್ಗೆ ಆಗಬೇಕು. ವೇರ್ ಈಸ್ ಶಿ ಲಿವಿಂಗ್ ಇನ್. ಅದೇ ರೀತಿಯಲ್ಲೇ ಯಾವ ಸೆಂಟೆನ್ಸ್ನಲ್ಲಿ ಅಂಡರ್ಲೈನ್ ವರ್ಡ್ ಇದೆಯೋ ಅದರಲ್ಲಿ ಬಿಗಿನಿಂಗ್ ಏನಾದರೂ ಪ್ರಿಪೋಸಿಷನ್ ಇದ್ದರೆ, ಆನು, ಫಾರು, ಆ ರೀತಿ ಏನಾದರೂ ಇದ್ದರೆ, ಇಲ್ಲಿ ನೋಡಿ, ಆನ್ ಬಿಗಿನಿಂಗ್ ಇದೆ, ಇಲ್ಲಿ ಲಾಸ್ಟ್ಗೆ ಹಾಕಿದ್ದೇನೆ. ಆ ರೀತಿ ನೀವು ಕ್ವಶನ್ ಸೆಂಟೆನ್ಸ್ ಮಾಡಬೇಕಾದ್ರೆ ನೀವು ಫಾಲೋ ಮಾಡಬೇಕು. ದಟ್ ಈಸ್ ಯು ಮೇ ಪುಟ್ ಪ್ರಿಪೋಷನ್ಸ್ ಅಟ್ ದ ಎಂಡ್ ಬಟ್ ಬಿಫೋರ್ ದ ಕ್ವಶನ್ ಮಾರ್ಕ್ ಅಂಥವನ್ನ ಹಾಕಬೇಕು ಅಂತಕ್ಕಂಥದ್ದು. ಸೊ ಅದಕ್ಕೆ ಕರಸ್ಪಾಂಡಿಂಗ್ ಆಗಿರ್ತಕ್ಕಂಥ ಎಕ್ಸಾಂಪಲ್ಸ್ ಇಲ್ಲಿ ಕೊಟ್ಕೊಂತ ಹೋಗಿದ್ದೀನಿ ನೋಡಿ. ನೀವು ಟೇಬಲ್ ಕ್ಲೀನಾಗಿ ಬರೆದಿದ್ದೆ ಆದರೆ, ಅರ್ಥ ಮಾಡ್ಕೊಂಡಿದ್ದೆ ಆದರೆ ಭಾಳ ಈಸಿ ಆಗಿಬಿಡುತ್ತೆ, ಎಲ್ಲವನ್ನೂ ಕವರ್ ಆಗುತ್ತೆ. ನೋಡಿ ಇಲ್ಲಿ ಫಸ್ಟ್ ಅಂಡರ್ಲೈನ್ ವರ್ಡ್ ಹೂ, ಅಂಡರ್ಲೈನ್ ವರ್ಡ್ ರಾಮ. ಹೂ ಅಂತಕ್ಕಂಥದ್ದು ತಗೊಳ್ಳೋದು ಪರ್ಸನ್ಸ್ಗೆ, ಅದು ಸಬ್ಜೆಕ್ಟ್ ಪ್ಲೇಸ್ನಲ್ಲಿ ಎಸ್ ಯೂಸ್ ಸಬ್ ಅಂತ. ಹೂ ಕೇಳಿ ರಾವಣ. ಇಲ್ಲಿ ಹೂಮ್ ಅಂತಂದಿದೆ, ಅಲ್ಲಿ ರಾಮ ಅಂದರೆ ಪರ್ಸನ್ಸು ಆಬ್ಜೆಕ್ಟ್ ಪ್ಲೇಸ್ನಲ್ಲಿರ್ತಕ್ಕಂಥದ್ದನ್ನು ಯಾವುದು, ಇಲ್ಲಿ ರಾಮನು ಪರ್ಸನ್ನು, ರಾವಣನು ಪರ್ಸನ್ನು. ಆದರೆ ರಾಮ ಅಲ್ಲ ಅಂಡರ್ಲೈನ್ ಆಗಿರೋದು, ರಾವಣ. ಆ ಕಾರಣಕ್ಕೋಸ್ಕರ ಹೂಮ್ ತಗೊಂಡ್ವಿ. ಅಂದರೆ ಇಫ್ ದ ಪರ್ಸನ್ ಈಸ್ ಇನ್ ಆಬ್ಜೆಕ್ಟ್ ಪ್ಲೇಸ್ ಟೇಕ್ ಹೂಮ್. ನೋಡಿ, ಹೂಮ್ ಡಿಡ್ ರಾಮ ಕಿಲ್. ಓಕೆ. ಸೊ ಅದೇ ರೀತಿಯಲ್ಲೇ ವೇರ್ ಈಸ್ ಯೂಸ್ಡ್ ಫಾರ್ ಪ್ಲೇಸ್ ಆರ್ ಲೊಕೇಶನ್. ಪ್ಲೇಸ್ಗೆ ಅಥವಾ ಲೊಕೇಶನ್ಗೆ ನಾವು ವೇರ್ ಯೂಸ್ ಮಾಡ್ತೀವಿ, ಅದೇ ಫಾರ್ಮುಲಾ ಫಾಲೋ ಮಾಡಬೇಕು. ವೆನ್ ಈಸ್ ಯೂಸ್ಡ್ ಟು ಟೈಮ್, ಪರ್ಟಿಕ್ಯುಲರ್ ಟೈಮ್ ಇದು. ಅಂದರೆ ಪರ್ಟಿಕ್ಯುಲರ್ ಟೈಮ್ ಅಂದರೆ 10 o'clock, 3:40, ಮಾರ್ನಿಂಗ್. ಮಾರ್ನಿಂಗ್ ಕವರ್ಸ್ ಫ್ರಮ್ ಮಾರ್ನಿಂಗ್ ಅಪ್ ಟು 12 o'clock. ಆದರೆ ಮಾರ್ನಿಂಗ್ ಅದನ್ನು ಒನ್ ಟೈಮಾಗಿ ಕನ್ಸಿಡರ್ ಮಾಡ್ತೀವಿ. ಇಯರ್ ದಟ್ ಈಸ್ 12 months, 365 days. ಅದನ್ನು ಒನ್ ಟೈಮಾಗಿ ಕನ್ಸಿಡರ್ ಮಾಡಿದರೆ ಮಾತ್ರ ನೀವು ವೆನ್ ಅಂತ ತಗೋಬೇಕು. ವೆನ್ ಅಂತಕ್ಕಂಥದ್ದು 1 year ಆಗಿರ್ಬೋದು, ಡೇ ಆಗಿರ್ಬೋದು, ಪಾಯಿಂಟ್ ಆಫ್ ಟೈಮ್ ಆಗಿರ್ಬೇಕು ಒಟ್ಟದು. ಓಕೆ. ಸೊ ಮಾರ್ನಿಂಗು ಅಟ್ 5 PM AM. ನೋಡಿ, ಇನ್ 1947 ಅಂತಕ್ಕಂಥದ್ದು ಅದು ಇಯರ್, 1 year. ಆದರೆ ಅದನ್ನು ನಾವು ಒನ್ ಟೈಮಾಗಿ ಕನ್ಸಿಡರ್ ಮಾಡ್ತೀವಿ. ಸೊ ಯು ಹ್ಯಾವ್ ಟು ಟೇಕ್ ವೆನ್ ಆರ್ WH ವರ್ಡ್ ವೆನ್ ತಗೊಳ್ತೀವಿ. ವೈ ರೀಸನಿಗೆ ತಗೊಳ್ತೀವಿ. ಸೊ ಈ ವೈ ಅಂತಕ್ಕಂಥದ್ದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಸಾಮಾನ್ಯವಾಗಿ ಅಂಡರ್ಲೈನ್ ವರ್ಡ್ಸು ಭಾಳ ಇರ್ತವೆ, ಒಂದಕ್ಕಿಂತ ಹೆಚ್ಚಿನ ವರ್ಡ್ಗಳಿರ್ತವೆ. ನೀವು ಏನು ಮಾಡಬೇಕು ಅಂತಂದರೆ WH ವರ್ಡು ಸರಿನೋ ತಪ್ಪು ಅಂತಕ್ಕಂಥದ್ದು ನೀವು ಫಸ್ಟ್ ಯೋಚನೆ ಮಾಡ್ತಿರ್ತಾನೆ. ಯೋಚನೆ ಮಾಡಿದ್ರಿ ಅಂದರೆ ಆ ಯೋಚನೆಯಲ್ಲಿ ಏನು ಮಾಡಬೇಕು ಅಂತಂದರೆ ಅಂಡರ್ಲೈನ್ ಏನಿರುತ್ತೋ ಆ ವರ್ಡನ್ನು ನೀವು ಯೋಚನೆ ಮಾಡಿದ್ದು ಹಾಕಿಬಿಡ್ರಿ. ಅದು ಕರೆಕ್ಟ್ ಆಯಿತು ಅಂತ ಅಂದರೆ ಅದು ಆನ್ಸರ್ ಆಗಿರಬೇಕು. ಈಗ ಫಾರ್ ಎಕ್ಸಾಂಪಲ್, ಶಿ ಈಸ್ ಗೋಯಿಂಗ್ ಟು ಅಮೇರಿಕಾ ಟು ಸ್ಟಡಿ ಅಂತಂದಿದ್ದಿಲ್ಲ, ಟು ಸ್ಟಡಿ ಹತ್ರ ವೈ ಹಾಕಿಬಿಡಿ. ಶಿ ಈಸ್ ಗೋಯಿಂಗ್ ಟು ಅಮೇರಿಕಾ ವೈ ಟು ಸ್ಟಡಿ. ಆ ರೀತಿ ಆನ್ಸರ್ ಆದರೆ ಮಾತ್ರ ದಟ್ ಈಸ್ ಸೂಟಬಲ್ WH ವರ್ಡ್ ಅಂತಕ್ಕಂಥದ್ದು. ಸೊ ಇನ್ ದ ಸೇಮ್ ವೇ ವಾಟ್ ಈಸ್ ಯೂಸ್ಡ್ ಫಾರ್ ಥಿಂಗ್ಸ್ ಆರ್ ಮ್ಯಾಟರ್. ಥಿಂಗ್ಸ್ಗೆ ಯೂಸ್ ಮಾಡ್ಬೋದು, ಮ್ಯಾಟರ್ಗೆ ಯೂಸ್ ಮಾಡ್ಬೋದು. ಈಗ ವಿ ಹ್ಯಾವ್ ನೋ ಕ್ಲಾಸಸ್ ಡ್ಯೂರಿಂಗ್ ದೀಸ್ ಕೊರೋನಾ ಡೇಸ್ ಅಂತಂದಿದ್ರೆ ಕ್ಲಾಸಸ್ ಅಂತಕ್ಕಂಥದ್ದು ಮ್ಯಾಟರ್. ಆವಾಗ ದಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ವಾಟ್. ಥಿಂಗ್ ಅಂತಕ್ಕಂಥದ್ದು ಪೆನ್ ಇರ್ಬೋದು, ಬೆಡ್ ಇರ್ಬೋದು, ಮೊಬೈಲ್ ಇರ್ಬೋದು. ಥಿಂಗ್, ಐ ಹ್ಯಾವ್ ಎ ಫೈನ್ ಮೊಬೈಲ್ ಥಿಂಗ್ ಅದು. ಆ ರೀತಿ. ಸೊ ವಿ ಸ್ಯಾನಿಟೈಸ್ ಅವರ್ ಹ್ಯಾಂಡ್ಸ್ ಡೈಲಿ. ಅವರ್ ಹ್ಯಾಂಡ್ಸ್ ದೇ ಆರ್ ದ ಥಿಂಗ್ಸ್. ಹೌದಾ? ಸೊ ಆ ರೀತಿ ಇರ್ತಕ್ಕಂಥದ್ದಕ್ಕೆ ನಾವು ವಾಟ್ ಉಪಯೋಗಿಸ್ತೀವಿ. ನೆಕ್ಸ್ಟ್ ಹೌ ಅಂತಕ್ಕಂಥದ್ದು ಅಂದರೆ ವಾಟ್ ಉಪಯೋಗಿಸ್ತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲೊಂದು ನಾನು ಸ್ವಲ್ಪ ನೆನಪಿಸ್ಬಿಡ್ತೀನಿ. ಹೂಸ್ ಅಂತಕ್ಕಂಥದ್ದಿದೆ ನೋಡಿ. ಕ್ವಶನ್ ಸೆಂಟೆನ್ಸ್ನಲ್ಲಿ, ಕ್ವಶನ್ ಸೆಂಟೆನ್ಸ್ ಅಂದರೆ ನಿಮಗೆ ಅದು ಆನ್ಸರ್ ಸೆಂಟೆನ್ಸೇ. ಒಂದು ಸೆಂಟೆನ್ಸ್ನಲ್ಲಿ ಅಫಾಸ್ಟ್ರಫಿ ಎಸ್ ಇದ್ದರೆ ನೆನ್ಪಿಟ್ಕೊಂಬಿಡ್ರಿ, ಅದಕ್ಕೆ ಯಾವಾಗಲೂ ಹೂಸ್ ಅಂತಂದು ಬರುತ್ತೆ. ಅಡ್ಜೆಕ್ಟಿವ್ಸ್ ಇದ್ದರೆ, ಅಡ್ಜೆಕ್ಟಿವ್ಸ್ ಅಂತಂದರೆ ಫೈನ್, ಕ್ಲೆವರ್, ಬ್ಯೂಟಿಫುಲ್ ಅಂತಂದಿದ್ದು ಮುಂದೆ ಏನಾದರೂ ಥಿಂಗ್ ಪರ್ಸನ್ ಇರುತ್ತೆ, ಆವಾಗ ವಿಚ್ ತಗೊಳ್ಳೋದಪ್ಪ. ಯೂಶ್ವಲಿ ಆ ರೀತಿ ನಾವು WH ವರ್ಡ್ಸ್ ನೆನ್ಪಿಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಹೌ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಅವು ಬಿಗಿನ್ ಆಗ್ತಕ್ಕಂಥ, ಅಂಡರ್ಲೈನಲ್ಲಿ ಬಿಗಿನ್ ಆಗ್ತಕ್ಕಂಥದ್ದು ಲೈಕ್, ಆ್ಯಸ್, LY ನಿಂದ ಎಂಡ್ ಆಗಿರ್ತವೆ. ಲವ್ಲಿ, ಬ್ಯೂಟಿಫುಲಿ, ಅಟ್ರಾಕ್ಟಿವ್ಲಿ, ಈ ರೀತಿ.
ಹೌ ಮೆನಿ ಅಂತಂದ್ರೆ ನಂಬರ್ಸ್ 1 2 3 4 5 ಅಂತಕ್ಕಂಥದ್ದು ಈ ರೀತಿ ಏನಾದರೂ ಇತ್ತು ಅಂತ ಅಂದರೆ ಅಂಥವಕ್ಕೆ ನಾವು ಹೌ ಮೆನಿ ತಗೊಳ್ತೀವಿ. ನೋಡ್ರಿ, ಅದಕ್ಕೆ ನಾನು ಇಲ್ಲಿ ಪರ್ಟಿಕ್ಯುಲರ್ ಬೇಕಾಗಿ ಇಂಟೆನ್ಷನಲ್ ಐ ಹ್ಯಾವ್ ಗಿವನ್ 1947. ಐ ಹ್ಯಾವ್ ದಟ್ ಮೈ ಟೀಚರ್ ಹ್ಯಾಸ್ 1947 ಬುಕ್ಸ್ ಅಂತಕ್ಕಂಥದ್ದು ಇದೆ. ಇಲ್ಲಿ ಇದೇ 1947 ನಾನು ಇಲ್ಲಿ ಉಪಯೋಗಿಸಿದೆ ನೋಡಿ. ವಿ ಗಾಟ್ ಇಂಡಿಪೆಂಡೆನ್ಸ್ ಇನ್ 1947. ಇಲ್ಲಿ ಇಯರ್ ಟೈಮಿಗೆ ಯೂಸ್ ಮಾಡ್ತೀವಿ. ಅದೇ ಏನಾದರೂ ಈಗ ಇಲ್ಲಿ ನೋಡಿ, ಇಂಡಿಯನ್ಸ್ ಹ್ಯಾವ್ ಗಾಟ್ ಫ್ರೀಡಮ್ ಇನ್ 1947 ಟೈಮ್, ಬಟ್ ಇಲ್ಲಿ ನಂಬರ್ಸು ಅಥವಾ ಅದು ಟೈಮ್ ಗೊತ್ತಿಟ್ಕೋಬೇಕು. ನಂಬರ್ಸ್ ಇದ್ದರೆ ಹೌ ಮೆನಿ. ಅದೇನಾದರೂ ಈಗ 1947 ಬುಕ್ಸ್ ಅನ್ನೋ ನಂಬರ್ಸ್, 1947 ಇಯರ್ ಅಂದರೆ ಅದು ಟೈಮ್. ಸೊ ಇನ್ ದ ಸೇಮ್ ವೇ ಹೌ ಮಚ್ ಅಂತಕ್ಕಂಥದ್ದು ಇದರಲ್ಲಿ ಕೌಂಟಬಲ್ ನೌನ್ಸ್ಗೆ ನಾವು ಹೌ ಮೆನಿ ಯೂಸ್ ಮಾಡ್ತೀವಿ, ಅನ್ಕೌಂಟಬಲ್ ನೌನ್ಸ್ಗೆ ಯೂಶ್ವಲಿ ಹೌ ಮಚ್ ಯೂಸ್ ಮಾಡ್ತೀವಿ. ಅದು ಎ ಲಾಟ್, ಲಿಟ್ಲ್ ಶುಗರ್, ಲಿಟ್ಲ್ ಮಚ್, ಇದಕ್ಕೆ ನಾವು ಹೌ ಮಚ್ ಯೂಸ್ ಮಾಡ್ತೀವಿ. ಅಂದರೆ ಇಟ್ ಈಸ್ ನಾಟ್ ಪಾಸಿಬಲ್ ಟು ಮೆಜರ್ ಆರ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ಕೌಂಟ್. ಫಾರ್ ಎಕ್ಸಾಂಪಲ್, ಶಿ ಟಾಕ್ಸ್ ಎ ಲಾಟ್, ಅವಳು ಭಾರಿ ಮಾತಾಡ್ತಾಳೆ ಅಂತಂದು ಹೇಳ್ತೀವಿ ಹೊರತು ಆ ಭಾರಿ ಮಾತಾಡೋದನ್ನು ಟೇಪ್ ಹಿಡಿದು ಏನಾದರೂ ಅಳತೆ ಮಾಡೋಕ್ಕಾಗುತ್ತಾ? ಆಗಲ್ಲ ತಾನೆ. ಹಾಗೆ ಅಳತೆ ಮಾಡೋಕ್ಕಾಗದೇ ಇರ್ತಕ್ಕಂಥದ್ದು ಅಥವಾ ಅದನ್ನು ಎಣ್ಸೋಕ್ಕಾಗದೇ ಇರ್ತಕ್ಕಂಥದ್ದಕ್ಕೆ ನಾವು ಹೌ ಮಚ್ ಯೂಸ್ ಮಾಡ್ತೀವಿ. ಹೌ ಲಾಂಗ್ ಅಂತಕ್ಕಂಥದ್ದು 2 ಪ್ಲೇಸಸ್ 2 ಟೈಮ್ಸು ಅಂಡರ್ಲೈನ್ ವರ್ಡಲ್ಲಿ ಇರಬೇಕು, ನೆನ್ಪಿಟ್ಕೊಳ್ಳಿ. 2 ಟೈಮ್ಸು 2 ಪ್ಲೇಸಸ್. ನೋಡಿಲಿ, ಐ ಕಮ್ ಟು ಕಾಲೇಜ್ ಅಂತಂದಿದ್ದರೆ ವೇರ್ ಡು ಐ ಕಮ್ ಅಂತಂದು ಅಷ್ಟೇ ತಗೋಬೇಕಿತ್ತು. ಇಲ್ಲಿ ಆಗಿಲ್ಲ, 2 ಪ್ಲೇಸ್ಗಳಿದ್ದಾವೆ. ಐ ಕಮ್ ಟು ಕಾಲೇಜ್ ಫ್ರಮ್ ನಿಟವಳ್ಳಿ ಮತ್ತು ಕಾಲೇಜ್ 2 ಪ್ಲೇಸ್ಗಳಿದೆ. ಆದ್ದರಿಂದ ಹೌ ಲಾಂಗ್ ನೋಡಿ. ಅದೇ ರೀತಿ ಇಲ್ಲಿ ಐ ಸ್ಟಡಿ ಫ್ರಮ್ 5 AM to 7 AM ಇನ್ ದ ಮಾರ್ನಿಂಗ್ ಅಂತಂದಿದೆ. ಇದು ಅಂಡರ್ಲೈನ್ ಮಾಡ್ಕೊಳ್ಳಿ. ಫ್ರಮ್ 5 AM to 7 AM ಅದು ಅಂಡರ್ಲೈನ್ ಹೋಗಿದೆ, ನೀವು ಅಂಡರ್ಲೈನ್ ಮಾಡ್ಕೊಳ್ಳಿ. ಆ ರೀತಿ 2 ಟೈಮ್ಸ್ ಇದ್ದರೆ ನಾವು ಹೌ ಲಾಂಗ್ ತೊಗೊಳ್ತೀವಿ. ಅದೇ ಇನ್ ಕೇಸ್ ಏನಾದರೂ ಒಂದೇ ಟೈಮ್ ಇದ್ದರೆ ಐ ಸ್ಟಡಿ ಇನ್ ದ ಮಾರ್ನಿಂಗ್ ಅಂತಂದು ಒಂದೇ ಟೈಮ್ ಇದ್ದಿದ್ರೆ ವೆನ್ ಅಂತಕ್ಕಂಥದ್ದು ಬರ್ತಿತ್ತು. ಆ ರೀತಿ ಈ WH ವರ್ಡ್ಸ್ ಏನಿದಾವೋ ಯು ಹ್ಯಾವ್ ಟು ಸ್ಟಡಿ ಅಕಾರ್ಡಿಂಗ್ ಟು ದ ಫಾರ್ಮುಲಾ. ಯು ಹ್ಯಾವ್ ಟು ಡೂ ಇಟ್ ಅಕಾರ್ಡಿಂಗ್ ಟು ದ ಫಾರ್ಮುಲಾ ಓನ್ಲಿ. ಫಾರ್ಮುಲಾ ಪ್ರಕಾರ ನೀವು ಯೂಸ್ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲದೆ ಇರ್ತಕ್ಕಂಥದ್ದು ಯಾವಾಗಂದರೆ WH ಸೆಂಟೆನ್ಸನ್ನು ಹಾಕಬೇಕಾದ್ರೆ ಅಂಡರ್ಲೈನ್ಡ್ ವರ್ಡ್ ಸೆಂಟೆನ್ಸಿನ ಫಸ್ಟ್ಗೆ ಇದ್ದರೆ ನಾಟ್ ನೆಸರಿ ಟು ಯೂಸ್ ದ ಫಾರ್ಮುಲಾ. ಓಕೆ. ಸೊ ಇದಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ನಿಮಗೆ ನೋಟ್ಸು ಕಳಿಸಾಗಿದೆ ನಿನ್ನೆ. ಈಗ ಒಂದು ವಿಡಿಯೋ ಕಳಿಸ್ತಾ ಇದ್ದೀವಿ. ಯು ರೀಡ್ ವೆಲ್, ಯು ಲಿಸನ್ ವೆಲ್, ಯು ವರ್ಕ್ ಹಾರ್ಡ್, ದೆನ್ ಡೆಫಿನೆಟ್ಲಿ ಯು ವಿಲ್ ಅಂಡರ್ಸ್ಟ್ಯಾಂಡ್ ಪ್ರಾಪರ್ಲಿ. ನೀವು ಸುಮ್ಮನೆ ಏನೋ ಕಳಿಸಿದ್ದಾರೆ ಸುಮ್ಮನೆ ಇರಲಿ ಬಿಡು ಅಂತಂದರೆ ಖಂಡಿತವಾಗ್ಲೂ ಯೂಸ್ ಆಗಲ್ಲ. ಓಕೆ. ಸೊ ಇದ್ರ ಮೇಲೆ ನಾನು ಇನ್ನೂ ಸಾಧ್ಯವಾದರೆ ಇನ್ನೂ ಒಂದು ಕ್ಲಾಸ್ ಮಾಡ್ತೀನಿ. ಮೊನ್ನೆ ಫಸ್ಟ್ ಮಾಡಬೇಕಾದ್ರೆ ಇದ್ರ ಮೇಲೆ ಕ್ಲಾಸ್ ಮಾಡಿದ್ದೆ, ಕೆಲವರು ಅಟೆಂಡ್ ಆಗಿರೋದ್ರಿಂದ ಐ ರಿಪೀಟೆಡ್ ಇಟ್. ಬಟ್ ಇದನ್ನು ಅಷ್ಟು ಡೀಟೇಲಾಗಿ ಮಾಡಿರಲಿಲ್ಲ. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಪ್ರಾಪರ್ಲಿ. ದಿಸ್ ಮಚ್ ಈಸ್ ಅಬೌಟ್ WH ಟೈಪ್ ಆಫ್ ಸೆಂಟೆನ್ಸ್. ಸೊ ಐ ವಿಲ್ ಕಮ್ ಇನ್ ಫ್ರಂಟ್ ಆಫ್ ಯು next time with another topic of grammar. Okay, thank you.